ಅದೇ ರೀತಿ ಕುಡ್ಲಾ ರಾಂಪೇಜಿಗೂ ಕೂಡ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಬಿಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಕೂಡ ನಡೆಯುತ್ತೆ. ಆ ವಾದದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಈ ಪ್ರಕರಣ ತುಂಬಾ ಹಳೆಯದು ಅಂತ ಹೇಳಿದ್ರೆ 1995ರಿಂದ 2014ರವರೆಗೆ ಇರುವಂತಹ ಪ್ರಕರಣ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾ ರಾಂಪೆ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹೈಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಕೂಡ ಇತ್ತು ಅಂತ ಹೇಳಿದ್ರೆ, ಜಸ್ಟಿಸ್ ನಾಗಪ್ರಸನ್ನನವರು ಕೂಡ ಹೇಳಿರುವಂತದ್ದು ದೀಪಕ್ ಕೋಸ್ಲರ್ ಅವರಿಗೆ ಅಂತ ಹೇಳಿದ್ರೆ, ಪುರಂದರ ಗೌಡ ಮತ್ತು ತುಕಾರಾಮ ಗೌಡ್ರವರಿಗೂ ಕೂಡ ಹೇಳಿರುವಂತದ್ದು, ನಿಮ್ಮಲ್ಲಿ ಚಿನ್ನಯ್ಯ ತೋರಿಸಿದ್ದಕ್ಕಿಂತ ಬೇರೆ ಏನಾದ್ರೂ ಇದ್ರೆ ಹೂತಾಕಿರುವಂತದ್ದು ಖಂಡಿತವಾಗ್ಲೂ ತೋರಿಸಿ, ಅದಕ್ಕೆ ನಾನು ನಂತರದಲ್ಲಿ 25 ತಾರೀಕಿಗೆ 3:30 ಗಂಟೆಗೆ ಇದನ್ನು ಮುಂದೂಡಲಾಗಿದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿರುವಂತದ್ದು. ಇವತ್ತು ಜಸ್ಟಿಸ್ ನಾಗಪ್ರಸನ್ನ ಅವರು ಅಬ್ಸೆಂಟ್ ಆಗಿದ್ರು. ಸೊ ಆ ಕಾರಣಕ್ಕಾಗಿ ಇವತ್ತು ಆರ್ಗ್ಯುಮೆಂಟ್ ಹೈಕೋರ್ಟ್ ಅಲ್ಲಿ ನಡೆದಿಲ್ಲ. ಮೋಸ್ಟ್ಲಿ ನಾಳೆ ನಡೆಯುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ. ನಂತರದಲ್ಲಿ ಬೆಂಚ್ ಕೂಡ ಜಸ್ಟಿಸ್ ನಾಗಪ್ರಸನ್ನನವರದ್ದು 27 ತಾರೀಕಿನಿಂದ ಚೇಂಜ್ ಆಗುತ್ತೆ, ಗೊತ್ತಿಲ್ಲ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂತಹ ವಿಚಾರದಲ್ಲಿ. ಸೊ ಸದ್ಯಕ್ಕೆ ಈ ಬುರುಡೆ ಮೀಡಿಯಾಗಳು ಯಾವ ರೀತಿಯಾಗಿ ಸುದ್ದಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೋಸ್ಟ್ಲಿ ಈ ಆರ್ ಕನ್ನಡದಲ್ಲಿ ಕಿರಿಕೀರ್ತಿಯನ್ನು ಕೂರಿಸಿಕೊಂಡು ಸುಪ್ರೀಂ ಕೋರ್ಟ್ಗೆ ಇವರು PL ಹಾಕಿದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ರು. ನಂಗೆ ಗೊತ್ತಾಗಿಲ್ಲ ಈ ಆರ್ ಕನ್ನಡದವರು ಈ ಭೂಪನನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣದಲ್ಲಿ ಈ ಭೂಪ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ಅವಳ ವೆಜಿನನ್ ಸ್ವಾಬ್ ಅನ್ನು ಯಾಕೆ ಕಳಿಸಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇತ್ತು, ಆ ಕಾರಣದಿಂದಾಗಿ ಅಲ್ಲಿ ಬಿಸಿಲಿರ್ಲಿಲ್ಲ, ಅದಕ್ಕಾಗಿ ಕಳಿಸೋಕೆ ಲೇಟ್ ಆಯ್ತು ಅಂತೇಳಿ ಹೇಳಿದಂತ ಭೂಪ ಇವನನ್ನು ಕೂರಿಸಿಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ಹಾಕಿದ ಬಗ್ಗೆ ಚರ್ಚೆ ನಡೆಸ್ತಾರೆ. ಸೌಜನ್ಯ ಕೇಸ್ನ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಆಕ್ಚುಲ್ ಆಗಿ ಡಿಸ್ಮಿಸ್ ಮಾಡಿರುವಂತದ್ದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ದೀಪಕ್ ಕೋಸ್ಲರ್ ಅವರು ಸ್ಪೆಷಲ್ ಆಗಿ ಮೀಡಿಯಾಕ್ಕೂ ಕೂಡ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಟ್ಟಿದ್ದಾರೆ. ಅದೇ ರೀತಿ ಕುಡ್ಲಾ ರಾಂಪೇಜಿಗೂ ಕೂಡ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಬಿಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಕೂಡ ನಡೆಯುತ್ತೆ. ಆ ವಾದದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಈ ಪ್ರಕರಣ ತುಂಬಾ ಹಳೆಯದು ಅಂತ ಹೇಳಿದ್ರೆ 1995ರಿಂದ 2014ರವರೆಗೆ ಇರುವಂತಹ ಪ್ರಕರಣ. 2025ಕ್ಕೆ ಇದು ತುಂಬಾ ಡಿಲೇ ಆಯಿತು. ಮತ್ತೊಂದು ಏನು ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ನೀವು ಸುಪ್ರೀಂ ಕೋರ್ಟ್ಗೆ ಬರುವಂತದ್ದು ಅಲ್ಲ, ಅಲ್ಲಿಯ ಸ್ಥಳೀಯ ಸ್ಟೇಷನ್ ಅಲ್ಲಿ FIR ದಾಖಲಿಸಬೇಕಿತ್ತು ಅಂತ ಹೇಳಿ. ಸೊ FIR ದಾಖಲಿಸಬೇಕಿತ್ತು ಅಂತೇಳಿ ಹೇಳಿದಾಗ, ಇಲ್ಲ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ FIR ದಾಖಲು ಮಾಡುವುದಿಲ್ಲ, ಅಲ್ಲಿ ಪ್ರಭಾವಿಗಳೇ ಇರುವಂತದ್ದು, ಇದನ್ನು ದಿಕ್ಕು ತಪ್ಪಿಸ್ತಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ವಾದ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿತ್ತು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಈ SIT ಈಗ ನಡೀತಾ ಇದೆ, ಅದನ್ನು ದಿಕ್ಕು ತಪ್ಪಿಸೋಕೆ ಈ ಬುರುಡೆ ಮೀಡಿಯಾ ಮತ್ತು ಒಂದಷ್ಟು ಪ್ರಭಾವಿ ರಾಜಕಾರಣಿಗಳು ಸೇರಿ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ಸ್ಥಳೀಯ ಸ್ಟೇಷನ್ ಅಲ್ಲಿ ದಾಖಲು ಮಾಡೋಕೆ ಸಾಧ್ಯ ಇತ್ತ ಅನ್ನುವಂತಹ ವಿಚಾರದಲ್ಲಿ ಒಂದು ಸಲ ಯೋಚನೆ ಮಾಡಿ. ಸೊ ಇದೇ ವಾದ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿರುವಂತದ್ದು ಅಂತ ಹೇಳಿದ್ರೆ, ಅಲ್ಲಿ ಅವರು ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ದಾಖಲು ಮಾಡುವುದಿಲ್ಲ ಅಂತ ಹೇಳಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ FIR ದಾಖಲು ಮಾಡಿ ಒಂದು ವೇಳೆ ಅಲ್ಲಿ ರಿಜೆಕ್ಟ್ ಆದ್ರೆ ನಂತರ ನಿಮಗೆ ಸುಪ್ರೀಂ ಕೋರ್ಟ್ಗೆ ಬರಬಹುದು ಅನ್ನುವಂತ ವಿಚಾರದಲ್ಲಿ ಹೇಳಿದ್ದೇ ಹೊರತು, ಡಿಸ್ಮಿಸ್ ಮಾಡಿದ್ದು ಆ ಕಾರಣಕ್ಕೆ ಇವರುಗಳು ಅದನ್ನೇ ಇಟ್ಕೊಂಡು ಡಿಸ್ಮಿಸ್ ಮಾಡಿದೆ ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ರೆ, ಅದು ಭೂಪನನ್ನು ಇಟ್ಕೊಂಡು ಡಿಬೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅಂತ ಹೇಳಿ ಒಂದು ಸಲ ಯೋಚನೆ ಮಾಡಿ. ಸೊ ಆ ನಂತರದಲ್ಲಿ ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಒಂದು FIR ಅನ್ನು ಕೂಡ ದಾಖಲು ಮಾಡ್ತಾರೆ. FIR ದಾಖಲು ಮಾಡಿದ ನಂತರ 39/2025 ಅಲ್ಲಿ FIR ಕೂಡ ದಾಖಲಾಗುತ್ತೆ. ಆ FIR ನ ಆಧಾರದ ಮೇಲೆಗೆ ಈ ಪ್ರಕರಣ ನಂತರದ ಎಕ್ಸ್ಹುಮೇಷನ್ ಕೂಡ ಆಗುತ್ತೆ. ಎಕ್ಸ್ಹುಮೇಷನ್ ಆದಾಗ 13ನೇ ಸ್ಥಳದಲ್ಲಿ ಬಾಡಿ ಸಿಗ್ಲಿಲ್ಲ ಅಂತ ಹೇಳಿದಾಗ, ಈ ಬುರುಡೆ ಮೀಡಿಯಾಗಳು ಏನ್ ಮಾಡಿದ್ವು ಅಂತ ಹೇಳಿದ್ರೆ, ಷಡ್ಯಂತ್ರ ಷಡ್ಯಂತ್ರ ಷಡ್ಯಂತ್ರ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ಹೇಳೋಕೆ ಶುರು ಮಾಡಿದ್ದು. ಆ ಷಡ್ಯಂತ್ರದ ಬೆನ್ನು ಹತ್ತಿ ಹೊರಟಂತಹ SIT ಟೀಮಿಗೂ ಕೂಡ
ಯಾವ ಷಡ್ಯಂತ್ರವೂ ಸಿಗ್ಲಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿಯ ಜೊತೆಗೆ ಬಂದಂತಹ, ಅವನು ಎಳೆ ಎಳೆಯಾಗಿ ವಿವರಿಸಿದಂತಹ ವಿಡಿಯೋ ಕೂಡ ದಿನಂಪ್ರತಿ ರಿಲೀಸ್ ಆಗ್ತಾ ಇದೆ. ಏನೆಲ್ಲ ಬಿಚ್ಚಿಟ್ಟಿದ್ದ ಅಂತೇಳಿ ಇವರು ಹೇಳ್ತಾ ಇದ್ರು, ಚಿನ್ನಯ್ಯನನ್ನು ಕ್ರಿಶ್ಚಿಯನ್ ಅವನು, ಅದರ ಮೇಲೆ ದೇವಸ್ಥಾನದ ಮೇಲೆ ಷಡ್ಯಂತ್ರ ರೂಪಿಸೋಕೆ ಬಂದಿದ್ದಾರೆ, ಚೆನ್ನೈಯ ಮೂಲದಿಂದ ಬುರುಡೆ ತಂದಿದ್ದಾರೆ, ಮತ್ತೆ ಕೇರಳದಿಂದ ಬುರುಡೆ ತಂದಿದ್ದಾರೆ, ಮತ್ತೆಲ್ಲಿಂದ ಫಂಡಿಂಗ್ ಆಗಿದೆ. ಆ ರೀತಿ ಈ ರೀತಿಯಾಗಿ ಬಿಂಬಿಸಿದ್ರು. ಈ ಬುರುಡೆ ಮೀಡಿಯಾ ಬಿಟ್ಟದ್ದೇ ಬುರುಡೆ ಅಂತೇಳಿ ಬರೀ SIT ಅವರಿಗೆಲ್ಲ ಪ್ರತಿ ಮನೆಗೂ ಕೂಡ ಗೊತ್ತಾಗಿದೆ ಇದರಿಂದಾಗಿ. ಸೊ ಆ ನಂತರದಲ್ಲಿ ನಿರಂತರವಾಗಿ ಗಿರೀಶ್ ಮಟ್ಟನ್ ಅವರಾಗಬಹುದು, ಜಯಂತಿ ಮತ್ತೊಂದು ಮಗದೊಂದು ಎಲ್ಲರನ್ನು ಕೂಡ ವಿಚಾರಣೆ ನಡೆಸಿದ್ರು ಕೂಡ 7-8 ದಿನಗಳ ಕಾಲ ವಿಚಾರಣೆ ನಡೆಸಿದ್ರು ಕೂಡ ಯಾವುದೇ ಷಡ್ಯಂತ್ರ, ಫಂಡಿಂಗ್ ಆಗ್ಲಿ ಮತ್ತೊಂದಾಗ್ಲಿ ಏನು ಕೂಡ ಸಿಗ್ಲಿಲ್ಲ. ಈಗ ಬುರುಡೆ ಮೀಡಿಯಾಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಮತ್ತೊಂದು ಷಡ್ಯಂತ್ರವನ್ನು ರೂಪಿಸೋಕೆ ಹೊರಡಿರುವಂಥದ್ದು ಈ ಬುರುಡೆ ಮೀಡಿಯಾ, ಜನರ ದಿಕ್ಕು ತಪ್ಪಿಸೋಕೆ ಹೊರಡಿಸಿರುವಂಥದ್ದು. ಅಲ್ಲರಿ, ಒಂದು ವೇಳೆ ನಿಮ್ಗೆ ನ್ಯಾಯ ದೊರಕಿಸಿ ಕೊಡ್ಲೇಬೇಕು ಅಂತ ಹೇಳಿ ಇದ್ರೆ ಅಲ್ಲಿ ಆನೆ ಮಾವುತ, ಪದ್ಮಲತಾ, ವೇದವಲ್ಲಿ ಅಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಫೋರ್ಜರಿ ಮಾಡಿದ್ದಾರೆ ಅಂತೇಳಿ ಡಿಟಾಕ್ಸ್ನವರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಪಂಚಾಯತಿ ಡಾಕ್ಯುಮೆಂಟ್ ನಲ್ಲಿ ಸಿಗ್ನೇಚರ್ಲಿ ಫೋರ್ಜರಿ ಮಾಡಿದ್ದಾರೆ ಅಂತೇಳಿ ಅದನ್ನು ಪ್ರಸಾರ ಮಾಡ್ಬೋದಿತ್ತು. ದಿನಂಪ್ರತಿ ನಿಮ್ಗೆ ಅದನ್ನು ಎಪಿಸೋಡ್ ಮಾಡ್ಬೋದಿತ್ತು. ಅದಲ್ಲದೆ ವಿಠಲ್ ಗೌಡ್ರೆ ಹೋದಾಗ 5 ಬುರುಡೆ ಕೂಡ ಸಿಕ್ಕಿತ್ತು, ಅದರಲ್ಲಿ ಒಂದು ಮಗುವಿನ ಬುರುಡೆ ಕೂಡ ಇತ್ತು ಅನ್ನುವಂತ ವಿಚಾರದಲ್ಲಿ ಕೂಡ ಹೇಳ್ತಾರೆ. ಅದನ್ನು ನಿಮ್ಗೆ ಪ್ರಸಾರ ಮಾಡ್ಬೋದಿತ್ತು. ವಾಮಾಚಾರ ಮಾಡಿದಂತ ಲಕ್ಷಣ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ಬೋದಿತ್ತು. ಅಯ್ಯಪ್ಪ ಅನ್ನುವಂತ ಅವನ ಸ್ಟಿಕ್ ಕೂಡ ಸಿಕ್ಕಿದೆ, ಅದಲ್ಲದೆ ಅವನದು ID ಕೂಡ ಸಿಕ್ಕಿದೆ. ಆ ಸ್ಟಿಕ್ ಇಟ್ಕೊಂಡು ಬಂಗ್ಲಗುಡ್ಡದ ಮೇಲೆ ಹೋಗೋಕೆ ಹೇಗೆ ಸಾಧ್ಯ ಅನ್ನುವಂತ ವಿಚಾರದಲ್ಲಿ ಪ್ರಶ್ನೆ ಕೂಡ ಮಾಡಬಹುದಿತ್ತು. ಮತ್ತೊಬ್ಬ ಯುವಕಂದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಇವತ್ತು ಸಿಕ್ಕಿದೆ, ಅದನ್ನು ಪ್ರಶ್ನೆ ಮಾಡಬಹುದಿತ್ತು. ಅದು ಅಲ್ಲದೆ ಅದು ರಿಸರ್ವ್ ಫಾರೆಸ್ಟ್ರಿ, ಅಲ್ಲಿ ಹೇಗೆ ಹೆಣಗಳು ಬೀರೋಕೆ ಸಾಧ್ಯ? ರಿಸರ್ವ್ ಫಾರೆಸ್ಟ್ ಅಲ್ಲಿ 6ನೇ ಸ್ಥಳದಲ್ಲಿ ಅವನೇನು ಚಿನ್ನಯ್ಯ ತೋರಿಸಿದ 6ನೇ ಸ್ಪಾಟ್ ಅಲ್ಲಿ ಹೂತಾಕಿರುವಂತಹ ಹೆಣ ಸಿಕ್ಕಿದೆ. ಅದು ಯಾರು ಹೂತಾಕಿರುವಂತದ್ದು? ಅದು ಸುಸೈಡ್ ಪಾಯಿಂಟ್ ಆಗೋಕೆ ಕಾರಣ ಏನು? ಸುಸೈಡ್ ಪಾಯಿಂಟ್ ಅಂತೇಳಿ ಯಾರಾದ್ರೂ ಹೇಳಿದ್ದಾರಾ? ಸುಸೈಡ್ ಪಾಯಿಂಟ್ ಅಂತೇಳಿ ಯಾರಾದ್ರೂ ಗುರುತಿಸಿದ್ದಾರಾ? ಸುಸೈಡ್ ಪಾಯಿಂಟ್ ಅಂತೇಳಿ ನಿಮ್ಗೆ ಹೇಗ್ ಗೊತ್ತಾಯ್ತು? ಆ ಬಂಗ್ಲಗುಡ್ಡೆಯ ತುದಿಯಲ್ಲಿ ಹೋಗಿ ಯಾಕೆ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವಂತ ವಿಚಾರದಲ್ಲಿ ಪ್ರಶ್ನೆ ಮಾಡೋಕ್ಕಾಗಿಲ್ಲ ಈ ಬುರುಡೆ ಮೀಡಿಯಾಗಳಿಗೆ. ಅದನ್ನು ಬಿಟ್ಟು ಏನೇನು ಗಿಡ್ಯಂತ್ರ ಡಿಸ್ಮಿಸ್ ಮಾಡಿದೆ, ಇವರಿಗೆ ಮುಖಭಂಗ ಆಗಿದೆ ಅಂತೇಳಿ. ಮುಖಭಂಗ ಈ ಬುರುಡೆ ಮೀಡಿಯಾಕ್ಕೆ ಆಗಿರುವಂತದ್ದು. ಇವತ್ತು ಬೆಂಗಳೂರಿನಲ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧ ವೇದಿಕೆ ಅಂತೇಳಿ ಒಂದಷ್ಟು ಪ್ರೋಗ್ರಾಮ್ ಕೂಡ ಆಯ್ತು. ಅದ್ರಲ್ಲಿ ನೀವು ಗಮನಿಸಬೇಕು, ಕಾಸಿಗೋಸ್ಕರ ಬಂದಂತ ದೊಡ್ಡ ಕಾರಲ್ಲಿ ಬಂದಂತ ಜನಗಳಲ್ಲ, ಬೈಕಲ್ಲಿ, ಆಟೋ ರಿಕ್ಷಾದಲ್ಲಿ, ರೈಲಲ್ಲಿ ಬಂದಂತ ಜನರು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತ ಜನರು, 1000 ಗಟ್ಟಲೆ ಜನರು ಇದ್ರು ಅಲ್ಲಿ. ಸೊ ಆಗ ಈ ಬುರುಡೆ ಮೀಡಿಯಾಗಳಿಗೆ ಕೂಡ ಕನ್ನಡಕ್ಕೆ ಸ್ಪೆಷಲ್ ಆಗಿ ಅಲ್ಲಿ ಬೈತಾ ಇದ್ರು ಜನಗಳು. ಏನ್ರಿ ನೀವು ಪ್ರಸಾರ ಮಾಡ್ತಾ ಇದ್ರ? ಕನ್ನಡದ ಆಂಕರ್ ಒಬ್ರು ಇದ್ದಾರೆ, ಹೆಂಗಸು ಪವಿತ್ರ ಸಾವ್ ಅಂತ ಹೇಳುತ್ತೆ, ಆ ಹೆಂಗಸು ಏನ್ ಮಾತಾಡುತ್ತೆ ಅನ್ನುವಂತ ವಿಚಾರದಲ್ಲಿ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ನೀವು ಏನೇ ಮಾಡೋಕ್ ಹೋದ್ರು ಕೂಡ ಈ ಬುರುಡೆ ಮೀಡಿಯಾಗಳು ಯಾರು ನಂಬುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಜನರಿಗೆ ಪ್ರತಿಯೊಬ್ಬನಿಗೂ ಕೂಡ ಮನವರಿಕೆಯಾಗಿದೆ. ಅದಕ್ಕೋಸ್ಕರ ಸಾವಿರ ಜನಗಳು ಕೂಡ ಸೇರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ SITಯನ್ನು ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗ್ಲು ಜನರು ಮತ್ತೆ ಏನ್ ಮಾಡ್ತಾರೆ ಅಂತೇಳಿ ಹೇಳೋಕ್ ಆಗುದಿಲ್ಲ. ಸೊ ಹಾಗಾಗಿ ಸರ್ಕಾರಕ್ಕೂ ಕೂಡ ಗೊತ್ತಾಗಿದೆ, SITಗಂತೂ ಸ್ಪಷ್ಟ ಇದೆ, ಈ ಬುರುಡೆ ಮೀಡಿಯಾಗಳು ಏನು ಬೊಗಳ ಬಿಡ್ತಾ ಇದ್ದಾವಲ್ವಾ, ಅದನ್ನು ಯಾವುದೇ ಕಾರಣಕ್ಕೂ ಅವರು ತಲೆ ಕೆಡಿಸಿಕೊಳ್ತಾನೆ ಇಲ್ಲ. ಅವರ ತನಿಖೆಯನ್ನು ಅವರು ಮಾಡ್ತಾ ಇದ್ದಾರೆ ಅವರಷ್ಟಕ್ಕೆ. ಬುರುಡೆ ಮೀಡಿಯಾ ಹೇಳಿರುವಂತ ಯಾವುದೇ ವಿಚಾರವನ್ನು ತಲೆಗೆ ತಗೊಳ್ತಾ ಇಲ್ಲ ಅವರು. ಅವರಿಗೆ ಏನ್ ಬೇಕು ಅದರ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪಂಚಾಯತ್ನವರನ್ನು ಕರೆದಿದ್ದಾರೆ, ಬೇರೆ ಬೇರೆ ಜನರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದು ಈ ಬುರುಡೆ ಮೀಡಿಯಾಗಳು ಪ್ರಸಾರ ಮಾಡ್ತಾ ಇಲ್ಲ. ಹಾಗಾಗಿ ಈ ಪುರಂದರ ಗೌಡ್ರು ಮತ್ತು ಈ ತುಕಾರಾಮ ಗೌಡ್ರು ಏನು ರಿಟ್ ಅರ್ಜಿ ಹಾಕಿದ್ದಾರೆ, ಸೊ ಅದು ತಿರಸ್ಕಾರ ಆಗುತ್ತಾ ಅನ್ನುವಂತ ವಿಚಾರದಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದು ಅಡ್ಡಿ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅದರ ಪ್ರಕರಣ ಕೂಡ ಇವರು ಹೋಗಿರುವಂತದ್ದು. ಅದೇ ರೀತಿ ಈ ರೀತಿಯಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್, ಸುಳ್ಳು ವಿಚಾರವನ್ನು ಪ್ರಸಾರ ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ದೀಪಾ ಕೋಸ್ಲಾರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಕೂಡ ಹೇಳಿರುವಂತದ್ದು. ಸೊ ಹಾಗಾಗಿ ಜನರಿಗೆ ಹೇಳುವಂತದ್ದು, ಯಾವುದೇ ಕಾರಣಕ್ಕೂ ಈ ಬುರುಡೆ ಮೀಡಿಯಾವನ್ನು ನಂಬೋಕೆ ಹೋಗಬೇಡಿ. ಇವರು ಹೇಳುವಂತದ್ದು ಎಲ್ಲಾನು ಕೂಡ ಸುಳ್ಳು ಜನರಿಗೆ ಅರ್ಥ ಆಗಿದೆ. ಪ್ರಕರಣವನ್ನು ದಿಕ್ಕು ತಪ್ಪಿಸುವಂತಹ ಉದ್ದೇಶದಲ್ಲಿದ್ದಾರೆ. ಬಿಕಾಸ್ ಎಂಜಳು ಅನ್ನಕ್ಕೋಸ್ಕರ ಕೈ ಚಾಚಿದಂತಹ ಗಿರಾಕಿಗಳು. ಮೊನ್ನೆನೂ ಹೇಳಿದ್ದೆ ನಾನು, ಏನು ಅಂತ ಹೇಳಿದ್ರೆ, ಎಂಜಲು ಎಲೆ ನೆಕ್ಕಿದ ನಾಯಿಯ ತುಟಿ ನೆಕ್ಕುವ ನಾಯಿಗಳು ಇವುಗಳು ಅನ್ನುವಂತ ವಿಚಾರದಲ್ಲಿ. ಸೊ ಹಾಗಿರ್ಬೇಕಾದ್ರೆ
ಇಷ್ಟೇ ನಡೆದಿರುವಂಥದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಡಿಲೇ ಆಗಿದ್ದೆ ಪ್ರಕರಣ. ಆ ನಂತರದಲ್ಲಿ ನೀವು ಏನಾದ್ರೂ ಸ್ಥಳೀಯ ಸ್ಟೇಷನ್ ಅಲ್ಲಿ FIR ದಾಖಲು ಮಾಡಬೇಕು, ನಂತರ ನೀವು ಮುಂದುವರಿಬೇಕು. ಒಂದು ವೇಳೆ ಸ್ಥಳೀಯ ಸ್ಟೇಷನ್ ಅಲ್ಲಿ FIR ದಾಖಲು ಮಾಡದೇ ಇದ್ದಲ್ಲಿ ನೀವು ಸುಪ್ರೀಂ ಕೋರ್ಟ್ಗೆ ಬರ್ಬೋದು ಅಂತೇಳಿ ಸ್ಥಳೀಯ ಸ್ಟೇಷನ್ ಅಲ್ಲಿ FIR ದಾಖಲು ಮಾಡಿದ್ದಾರೆ. ಎಲ್ಲಾನು ಕೂಡ ಚೆನ್ನಾಗಿ ಹೋಗ್ತಾ ಇದೆ. ಬುರುಡೆ ಕೂಡ ಸಿಕ್ಕಿದೆ. ವಿಠಲ್ ಗೌಡ್ರು ಹೋದಾಗ ಕೂಡ ಒಂದಷ್ಟು ಬುರುಡೆ ಸಿಕ್ಕಿದೆ. ಸೊ ಹೀಗಿರ್ಬೇಕಾದ್ರೆ ಕನ್ಕ್ಲೂಷನ್ ಸಿಕ್ಕೇ ಸಿಗುತ್ತೆ. ಪ್ರಭಾವಿಗಳನ್ನು ಕೂಡ ಈ ಪ್ರಕರಣದಲ್ಲಿ ಎಳೆದು ತರುವಂಥದ್ದು ನಿಶ್ಚಿತ, ಡೌಟೇ ಇಲ್ಲ. ಸೊ ಹಾಗಾಗಿ ಈ ಬುರುಡೆ ಮೀಡಿಯಾಗಳು ಒಂದಷ್ಟು ಟರ್ನ್ ಮಾಡೋಕ್ಕೆ ನೋಡ್ತಾ ಇದೆ ಮತ್ತು ರಾಜಕೀಯ ವ್ಯಕ್ತಿಗಳ ಪ್ರೆಷರ್ ಬೀಳಿಸ್ತಾ ಇದೆ. ಎಲ್ಲಿವರೆಗೂ ಬೀಳಿಸ್ತಾರೆ ಅನ್ನುವಂತಹ ವಿಚಾರದಲ್ಲಿ ನೋಡೋಣ. ಸತ್ಯ ಇದೆ, ಸತ್ಯಾಂಶ ಇದೆ. ಜನಗಳ ಮಧ್ಯೆ ಯಾವುದೂ ಕೂಡ ಇಲ್ಲ. ಜನಗಳಿದ್ದರೆ ಸರ್ಕಾರ, ಜನಗಳಿದ್ದರೆ ಮಾಧ್ಯಮ, ಜನಗಳಿಂದಾನೇ ಎಲ್ಲಾನು. ಸೊ ಹಾಗಾಗಿ ಜನಗಳು ಒಂದು ವೇಳೆ ಎದ್ದು ನಿಂತ್ರೆ ಎಲ್ಲರೂ ಕೂಡ ಮತ್ತೆ ಕೂರ್ಲೇಬೇಕು. ಅದು ಆಗೇ ಆಗುತ್ತೆ. ಸ್ವಲ್ಪ ದಿನ ಕಾಯ್ತಾ ಇದೆ.